ಅಮೃತಹಳ್ಳಿಯ ಗ್ಯಾಂಗ್ ರೇಪ್ ಪ್ರಕರಣ ಈಗ 10 ತಿರುವುಗಳನ್ನು ಪಡೆದುಕೊಳ್ತದೆ. ಆರೋಪಿಗಳನ್ನು ಹಿಡಿಯಲು ಹೋದ ಪೊಲೀಸರಿಗೆ ಈಗ ಸಂತ್ರಸ್ತೆಯ ಮೇಲೆಯೇ ಅನುಮಾನ ಶುರುವಾಗಿದೆ. ಇಷ್ಟಕ್ಕೂ ಆ ರಾತ್ರಿ ಜಕ್ಕೂರಿನ ವಿಲಾದಲ್ಲಿ ನಡೆದಿದ್ದೇನು? ಸಂತ್ರಸ್ತೆ ಆರೋಪದ ಹಿಂದಿದೆಯಾ ಹನಿ ಟ್ರ್ಯಾಪ್ ಸುಳಿವು? ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಗ್ಯಾಂಗ್ ರೇಪ್ ಕೇಸ್ ಆರೋಪಿಗಳಿಗಾಗಿ ಪೊಲೀಸರ ತಲಾಶ್. ಇದು ಅತ್ಯಾಚಾರವೋ ಅಥವಾ ಹನಿ ಟ್ರ್ಯಾಪ್ ಸಂಚೋ? ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ಎನ್ನಲಾದ ಆರೋಪಿಗಳ ಬೆನ್ನ ಹಿಂದೆ ಅಮೃತಹಳ್ಳಿ ಪೊಲೀಸರು ಬಿದ್ದಿದ್ದಾರೆ. ಜಕ್ಕೂರಿನ ರೆಕ್ಸ್ ವಿಲ್ಲಾಗೆ ಸೋಕೋ ಟೀಮ್ ಮತ್ತು ಫಾರೆನ್ಸಿಕ್ ಅಧಿಕಾರಿಗಳು ಬಂದು ಸಾಕ್ಷ್ಯ ಸಂಗ್ರಹ ಮಾಡಿದ್ದಾರೆ. ಸಂತ್ರಸ್ತೆಯ ಮೆಡಿಕಲ್ ಟೆಸ್ಟ್ ಕೂಡ ಪೂರ್ಣಗೊಂಡಿದ್ದು ಡ್ರಗ್ ಅನಾಲಿಸಿಸ್ ಪರೀಕ್ಷೆ ಮಾತ್ರ ಬಾಕಿ ಇದೆ ಎನ್ನಲಾಗಿದೆ. ಇತ್ತ ಕೇಸ್ನ ಪ್ರಮುಖ ಆರೋಪಿಗಳಾದ A1 ಮತ್ತು A2 ಕೇರಳದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದ್ದು ಪೊಲೀಸರ ತಂಡ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಬೀಡು ಬಿಟ್ಟಿದೆ. ಆದರೆ ಈ ಪ್ರಕರಣದಲ್ಲಿ ಈಗ ಕೇಳಿ ಬರ್ತಾ ಇರುವ ಮತ್ತೊಂದು ಶಾಕಿಂಗ್ ವಿಚಾರ ಅಂದ್ರೆ ಹನಿ ಟ್ರ್ಯಾಪ್. ಮೇಲ್ನೋಟಕ್ಕೆ ಇದು ಗ್ಯಾಂಗ್ ರೇಪ್ ಅಂತ ಕಂಡರೂ ಒಳಗಡೆ ಹಣಕ್ಕಾಗಿ ನಡೆದ ಸ್ಕೆಚ್ ಇದೆಯಾ ಅನ್ನೋ ವಾಸನೆ ಪೊಲೀಸರಿಗೆ ಬಡಿಯುತ್ತಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಅತ್ಯಾಚಾರಕ್ಕೊಳಗಾದ ಯುವತಿ ಘಟನೆಯ ನಂತರ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗುವ ಬದಲು ಇಡೀ ವಿಚಾರವನ್ನ ತನ್ನ ಇನ್ಸ್ಟಾಗ್ರಾಮ್ ಸ್ಟೇಟಸ್ನಲ್ಲಿ ಹಾಕಿಕೊಂಡಿದ್ದಳು. ಇದು ಪೊಲೀಸರ ಅನುಮಾನಕ್ಕೆ ಪ್ರಮುಖ ಕಾರಣವಾಗಿದೆ. ಇತ್ತ ಮಲ್ಲೇಶ್ವರಂ ಪೊಲೀಸರು ಸಂತ್ರಸ್ತೆಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ತನಿಖೆ ಪೂರ್ಣಗೊಂಡ ನಂತರವಷ್ಟೇ ಈ ಹನಿ ಟ್ರ್ಯಾಪ್ ಮತ್ತು ರೇಪ್ ಕೇಸ್ನ ಅಸಲಿ ಸತ್ಯ ಹೊರಬರಬೇಕಿದೆ. ಒಟ್ಟಿನಲ್ಲಿ ನ್ಯಾಯ ಸಿಗಬೇಕಾದ ಕೇಸ್ನಲ್ಲಿ ಈಗ ಸಂತ್ರಸ್ತೆಯೇ ಸಂಕಷ್ಟಕ್ಕೆ ಸಿಲುಕುತ್ತಾರಾ ಅಥವಾ ಆರೋಪಿಗಳು ಕಂಬೆ ಎಣಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಗಿರೀಶ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.